BEML ಸಹಕಾರ ಸಂಘದ ವಿರುದ್ಧ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ರೈತರಿಗೆ ಮತ್ತೆ ಅದರ ನೌಕರರಿಗೆ ಕೂಡ ಒಂದಿಷ್ಟು ಅಕ್ರಮ ಮಾಡಿರುವಂತದ್ದು, ಮತ್ತೆ ಅವರ ಜಾಗಗಳನ್ನ ಕೊಳ್ಳೆ ಹೊಡೆದಿರುವಂತದ್ದು, ಅದರ ಜೊತೆಗೆ ನೌಕರರಿಗೆ ಕೊಡಬೇಕಾಗಿದ್ದಂತಹ ಒಂದಿಷ್ಟು ಬಡಾವಣೆಗಳೇನಿದೆ ಅದನ್ನ ಕೂಡ ಲೂಟಿ ಹೊಡೆದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಒಂದಿಷ್ಟು ಅಕ್ರಮ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಚಿವರಿಗೆ ಕೂಡ ದೂರನ್ನ ನೀಡಲಾಗಿದೆ. ದೂರನ್ನ ನೀಡಿರುವಂತಹ ಅಡ್ವೊಕೇಟ್ ನಮ್ಮ ಜೊತೆ ಇದ್ದಾರೆ, ಅಡ್ವೊಕೇಟ್ ಪುರುಷೋತ್ತಮ್ ಅವರು. ಸರ್, BEML ವಿರುದ್ಧ ಈಗ ಬಹಳ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಆರೋಪ ಅಂತ? ಬಹುಶಃ BEML ಕೋಆಪರೇಟಿವ್ ಸೊಸೈಟಿಯ ವಿರುದ್ಧ ಇರುವಷ್ಟು ಹಗರಣಗಳು ಬೇರೆ ಯಾವುದೇ ಸೊಸೈಟಿಯ ವಿರುದ್ಧ ಇಲ್ಲ ಅನಿಸುತ್ತೆ. ಈ ವಿಪರ್ಯಾಸ ಏನಂದರೆ, ಇವರ ವಿರುದ್ಧ ಜಾಯಿಂಟ್ ರಿಜಿಸ್ಟ್ರಾರ್ ಆರ್ಡರ್ ಮಾಡ್ತಾರೆ. ಏನಂತ, ಈ ಆಡಳಿತ ಮಂಡಳಿಯೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸೇರಿದೆ, ಇವರು ಯಾವುದೇ ಮೀಟಿಂಗ್ಗಳನ್ನು ಮಾಡಬಾರ್ದು, ಇವರೆಲ್ಲರನ್ನೂ ಅನರ್ಹಗೊಳಿಸಬೇಕು, ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ಅವರೆಲ್ಲರೂ ಕೂಡ ಸಹಕಾರ ಸಚಿವರ ಹತ್ರ ಹೋಗಿ ಒಂದು ಅಪೀಲನ್ನು ಹಾಕ್ತಾರೆ. ಆ ಅಪೀಲ್ ಕೂಡ ಪುರಸ್ಕಾರ ಆಗುತ್ತೆ, ಸ್ಟೇ ಕೊಟ್ಬಿಡ್ತಾರೆ ಜಾಯಿಂಟ್ ರಿಜಿಸ್ಟ್ರಾರ್ ಆರ್ಡರ್ ಮೇಲೆ. ಅದರನ್ನು ಆ ಒಂದು ಆರ್ಡರ್ನ ದುರುಪಯೋಗ ಪಡಿಸ್ಕೊಂಡು ಈ ಆಡಳಿತ ಮಂಡಳಿ ಏನಿದೆ, ನಿಮ್ಮ ಹೆಸರಲ್ಲಿರೋ ಜಾಗ ಇರ್ಬೋದು, ಮತ್ತೊಬ್ಬರ ಹೆಸರಲ್ಲಿ ಜಾಗದಲ್ಲಿರ್ಬೋದು, ಯಾರದೇ ಹೆಸರಲ್ಲಿ ಜಾಗ ಇರ್ಬೋದು, ಇವರ ಹೆಸರದೇ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಮಾರ್ಕೊಂಡು ಬರ್ತಾರೆ. ಆ ರೀತಿಯ ಒಂದು ಪ್ರಕರಣದಲ್ಲಿ 10th A ಸ್ಟೇಜ್ ಅಂತ ಒಂದು ಮಾಡಿದ್ದಾರೆ. ವಡೇರಹಳ್ಳಿ ಮತ್ತು ಮಟ್ಟಹಳ್ಳಿ ಅಂತ ಗ್ರಾಮಗಳಲ್ಲಿ N. ಕುಮಾರ್ ಮತ್ತು ಉಚ್ಚೇಗೌಡ ಅನ್ನೋರಿಗೆ ಸೇರಿದಂತಹ ಜಮೀನು, N. ಕುಮಾರ್ ಅನ್ನೋರಿಗೆ ಸೇರಿದಂಥ ಸುಮಾರು 77 ಎಕರೆ ಮತ್ತು ಉಚ್ಚೇಗೌಡ ಅನ್ನೋರಿಗೆ ಸೇರಿದಂತಹ ಒಂದು 40 ಎಕರೆ. ಇದರಲ್ಲಿ ಒಂದು 25 ಎಕರೆಯಷ್ಟು ಜಮೀನಿಗೆ ಕಾನೂನು ಬಾಹಿರವಾಗಿ ಲೇಔಟ್ ಪ್ಲಾನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ಅದನ್ನು ಸೇಲ್ ಡೀಡ್ಗಳು ಮಾಡಿಕೊಡ್ತಿದ್ದಾರೆ. ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕುಮಾರ್ ಅವರ ಮಕ್ಕಳು ಕೇಸ್ ಹಾಕಿದ್ದಾರೆ. ಅವರಿಗೆ 77 ಎಕರೆಗೆ ಸ್ಟೇ ಇದೆ. ಉಚ್ಚೇಗೌಡರ ಮಕ್ಕಳು ಕೇಸ್ ಹಾಕಿದ್ದಾರೆ. ಅದನ್ನು ಬಿಟ್ಟು ಕುಮಾರ್ ಮತ್ತು ಉಚ್ಚೇಗೌಡ ಕೂಡ ಕೇಸ್ ಹಾಕಿದ್ದಾರೆ. ಈ ಕೇಸ್ಗಳಿಗೆ BEML ಸೊಸೈಟಿಯ ಪರವಾಗಿ ಅದರ ಪರಮೋಚ್ಚ ಅಧಿಕಾರವನ್ನು ಹೊಂದಿರುವಂತಹ ಈ ಇಷ್ಟೂ ಆಡಳಿತದಲ್ಲಿ ತಮ್ಮ ಹಸ್ತಕ್ಷೇಪವನ್ನು ಮಾಡಿ ಇಷ್ಟೆಲ್ಲ ಹಣಗಳನ್ನು ಲೂಟಿ ಹೊಡಿತಾ ಇರತಂತಹ ಆಡಳಿತ ಮಂಡಳಿಯವರು ಕಾನೂನು ಬಾಹಿರವಾಗಿ ಇವತ್ತೂ ಕೂಡ ಸೇಲ್ ಡೀಡ್ಗಳನ್ನು ಮಾಡಿದ್ದಾರೆ. ವಿಪರ್ಯಾಸ ಏನಂದರೆ, ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್, ಇದೆಲ್ಲದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಇವರಿಗೆ ಯಾವ ಸಚಿವರ ಬೆಂಬಲ ಇದೆ ಗೊತ್ತಿಲ್ಲ, ಸಹಕಾರ ಸಚಿವರ ಬೆಂಬಲ ಇದೆಯಾ ಗೊತ್ತಿಲ್ಲ, ಕಂದಾಯ ಸಚಿವರ ಬೆಂಬಲ ಇದೆಯಾ ಗೊತ್ತಿಲ್ಲ. ಇವರು ಬೆಳಿಗ್ಗೆ ಎದ್ರೆ ಎ ಖಾತಾ ಬಿ ಖಾತಾ ಮಾಡ್ತೀವಿ, ಬಿ ಖಾತಾ ಎ ಖಾತಾ ಮಾಡ್ತೀವಿ, ಈ ಖಾತಾನ ಯಾರು ಫ್ಯಾಬ್ರಿಕೇಟ್ ಮಾಡಲ್ಲ ಅಂತ ಹೇಳ್ತಾರೆ. ಇದು ಒಂದು ನಿದರ್ಶನ. ಕುಮಾರ್ ಮತ್ತು ಉಚ್ಚೇಗೌಡರವರಿಗೆ ಸೇರಿದಂತಹ ಜಮೀನು BEML ಸೊಸೈಟಿ ಹೆಸರು ಖಾತಾ ಆಗತ್ತೆ. ಈ ಖಾತಾ BEML ಸೊಸೈಟಿ ಓನರೇ ಅಲ್ಲ, ಆದರೆ ಅವರು ಸೇಲ್ ಡೀಡನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರಮುಖವಾಗಿ ನೀವು ಆಗ್ಲೇ ಹೇಳ್ತಾ ಇದ್ರಿ, ರೈತರಿಗೆ ಮತ್ತೆ ಅದರಲ್ಲೇ ಇದ್ದಂತಹ ಒಂದಿಷ್ಟು ಸದಸ್ಯರಿಗೆ ಕೂಡ ಅನ್ಯಾಯ ಆಗಿದೆ ಅಂತ. ಯಾವ ರೀತಿ ಸರ್? ಹನುಮಂತರಾಯಪ್ಪ ಅಂತ ಒಬ್ಬರು ಕಾಂಟ್ರಾಕ್ಟರ್ ಇರ್ತಾರೆ, ಹನುಮಂತರಾಯಪ್ಪ ಅಂತ. ಅವರ ಜೊತೆಯಲ್ಲಿ ಉಚ್ಚೇಗೌಡ ಮತ್ತು ಕುಮಾರ್ ಅನ್ನೋರಿಗೆ ಒಂದು ಒಪ್ಪಂದ ಆಗುತ್ತೆ. BEML ಸೊಸೈಟಿಯವರು ಹನುಮಂತರಾಯಪ್ಪ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ಗೆ ನೀನು ನಮಗೆ ಲೇಔಟನ್ನು ಮಾಡಿಕೊಡು ಅಂತ ಹೇಳ್ತಾರೆ. ಹನುಮಂತರಾಯಪ್ಪ ಉಚ್ಚೇಗೌಡ ಮತ್ತು ಕುಮಾರ್ ಅವರ ಬಳಿಗೆ ಬಂದು ನಿಮ್ಮ ಹೆಸರಿನಲ್ಲಿ ನೀವು ಜಮೀನನ್ನು ತೆಗೆದುಕೊಡಿ, ನಾನು ಲೇಔಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅದರ ಪ್ರಕಾರ ಕುಮಾರ್ ಮತ್ತು ಉಚ್ಚೇಗೌಡ ಅವರು ಜಮೀನುಗಳನ್ನು ಖರೀದಿ ಮಾಡ್ತಾರೆ. ಈಗ ನಿಮ್ಮ ಹೆಸರಿಗೆ ಜಮೀನು ಖರೀದಿ ಮಾಡಿದ ಮೇಲೆ ಅದಕ್ಕೆ ಓನರ್ ಯಾರು, ಮಾಲೀಕರು ಯಾರು? ನೀವು. ಉಚ್ಚೇಗೌಡ ಮತ್ತು ಕುಮಾರ್ ಅವರ ಹೆಸರಿಗೆ 2005ನಿಂದ 2015ರವರೆಗೂ ಜಮೀನುಗಳನ್ನು ಅವರ ಹೆಸರಿಗೆ ಖರೀದಿ ಮಾಡ್ತಾರೆ. ಹನುಮಂತರಾಯಪ್ಪ ಮತ್ತು ಉಚ್ಚೇಗೌಡ ಕುಮಾರ್ ಅವರ ಮಧ್ಯೆ ಆಗಿರುವಂತಹ ಒಪ್ಪಂದದ ಪ್ರಕಾರ ಸುಮಾರು 25 ಎಕರೆ ಲೇಔಟನ್ನು ಮಾಡಿ ಉಚ್ಚೇಗೌಡ ಮತ್ತು ಕುಮಾರ್ ಅವರೇ ಮಾರಾಟವನ್ನು ಮಾಡ್ತಾರೆ. ಯಾರಿಗೆ? ಇದೇ ಸೊಸೈಟಿಯ ಮೆಂಬರ್ಸಿಗೆ ಮಾಡ್ತಾರೆ. ಸುಮಾರು 13 ಎಕರೆಗಳ ಜಮೀನನ್ನು ನೇರವಾಗಿ ಸೊಸೈಟಿಯವರೇ ಖರೀದಿ ಮಾಡ್ತಾರೆ. ಯಾರಿಂದ? ಕುಮಾರ್ ಮತ್ತು ಉಚ್ಚೇಗೌಡರಿಂದ. ಈ ರೀತಿ ಇದ್ದಾಗ 2007ರಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಜನರಲ್ ಪವರ್ ಆಫ್ ಅಟಾರ್ನಿ ಅನ್ನುವಂಥ ಒಂದು ದಾಖಲಾತಿಯನ್ನು ಇಟ್ಟುಕೊಂಡು ಇವರು ಕಾನೂನು ಬಾಹಿರವಾಗಿ ಅನ್ರಿಜಿಸ್ಟರ್ಡ್ GP ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ
BEML ಸೊಸೈಟಿಯಲ್ಲಿ ಆಡಳಿತದಲ್ಲಿರುವಂತಹ ಎಲ್ಲರೂ ಕೂಡ ಅಕ್ಷರಸ್ಥರು, ಅವ್ರಿಗೂ ಅರ್ಥ ಆಗತ್ತೆ. ಆಮೇಲೆ ಇವತ್ತು ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಮತ್ತೊಂದರಲ್ಲೆಲ್ಲ ಟಿ ವಿನಲ್ಲೂ ನೋಡ್ತಾ ಇದ್ದಾರೆ, ಜಡ್ಜ್ಗಳು ಪಾಪ ಪ್ರತಿಯೊಂದರಲ್ಲೂ ಹೇಳ್ತಾ ಇದ್ದಾರೆ. ಆಮೇಲೆ ಇವತ್ತು ಎಲ್ಲರೂ ಗೂಗಲ್ ಮಾಡಿದ್ರು ಗೊತ್ತಾಗುತ್ತೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅನ್ರಿಜಿಸ್ಟರ್ಡ್ ಪವರ್ ಆಫ್ ಅಟಾರ್ನಿ. ಆ ಪವರ್ ಆಫ್ ಅಟಾರ್ನಿಯನ್ನು ಕುಮಾರ್ ಮತ್ತು ಹುಚ್ಚೇಗೌಡ ಇಬ್ಬರು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿ ಪೇಪರ್ ಪಬ್ಲಿಕೇಶನ್ ಕೊಟ್ಟ ನಂತರವೂ, ಆ ಪೇಪರ್ ಪಬ್ಲಿಕೇಶನ್ ಕೊಟ್ಟು ಕೇಸ್ ಹಾಕಿದ ನಂತರ ಇವರು ಕೋರ್ಟಿಗೆ ಬರ್ತಾರೆ. ಯಾರು? BEML ಸೊಸೈಟಿಯವರು. ಇಷ್ಟು ಆದಮೇಲೂ, ಅಂದರೆ ಈಗ ನಿಮಗೆ ನಾನು GPA ಕೊಟ್ಟಿದ್ದೀನಿ, ನನ್ನ ಪರವಾಗಿ ನೀವು ಹೋಗಿ ಅಂತ, ನಾನು ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ನಿಮಗೇನಾದ್ರು ಅಧಿಕಾರ ಇದೆಯಾ? ಇಷ್ಟು ಕನಿಷ್ಠ ಕಾನೂನಿನ ಜ್ಞಾನ ಕೂಡ ಈ ಭ್ರಷ್ಟ BEML ಸೊಸೈಟಿಯ ಅಧಿಕಾರಿಗಳಿಗೆ ಇಲ್ಲ. ಆ ಕ್ಯಾನ್ಸಲ್ GPAನ ಇಟ್ಕೊಂಡು ಪಾಪ ಅಮಾಯಕರು ಸದಸ್ಯರು, ಮೆಂಬರ್ಸು, ಅವ್ರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಾವು ದಿವಸಕ್ಕೆ 5 ರಿಜಿಸ್ಟರ್ ಮಾಡಿದ್ವಿ, 6 ರಿಜಿಸ್ಟರ್ ಮಾಡಿದ್ವಿ ಅಂತೇಳಿ ಅವ್ರು ಓನರ್ಸೇ ಅಲ್ಲ, ಅವ್ರ ಹೆಸರಿಗೆ ಯಾವುದೇ ದಾಖಲಾತಿಗಳಿಲ್ಲ. ಪಾಪ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಇಸ್ಕೊಂಡು ಅವ್ರ ಹೆಸರು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಇದು ಆಲ್ರೆಡಿ ಕೇಸ್ ಇದೆ ಕೋರ್ಟಲ್ಲಿ. ಇಷ್ಟೆಲ್ಲ ಗೊತ್ತು ಅವರಿಗೆ. ಈಗ ಆಲ್ರೆಡಿ ಪ್ರಚಲಿತದಲ್ಲಿದೆ ಅರ್ಕಾವತಿ ಲೇಔಟ್ ವಿಚಾರದಲ್ಲಿ, ಅದು 9th ಸ್ಟೇಜ್ ಅಂತ ಕರೀತಾರೆ. ಸುಮಾರು 78 ಎಕರೆ ಜಾಗ, ಎಷ್ಟು? 78 ಎಕರೆ ಜಾಗ ಸದಸ್ಯರಿಗೆ ಅಂತ ಹೇಳಿ ತಗೊಂಡಿದ್ದಂತಹ ಜಾಗದಲ್ಲಿ ಇದೇ ಆಡಳಿತ ಮಂಡಳಿ NOCಗಳನ್ನು ಕೊಟ್ಟು ಊರಲ್ಲಿರೋರಿಗೆಲ್ಲ ಸೇಲ್ ಮಾಡಿಸ್ತಾರೆ, ಮೆಂಬರ್ಸಿಗೆ ಕೊಡಿಸಲ್ಲ. ಒಬ್ಬ ಮೆಂಬರ್ಗೂ ಕೊಡಲ್ಲ, ಅಲಾಟ್ ಮಾಡಲ್ಲ. ಇವರಿಗೆ ಸುಮಾರು 600 ಸೈಟ್ ಬರುತ್ತೆ. 600 ಸೈಟ್ ಅರ್ಕಾವತಿ ಲೇಔಟಲ್ಲಿ ಕೋಟ್ಯಾಂತರ ರೂಪಾಯಿ. ಕೇವಲ 20 ಲಕ್ಷ 30 ಲಕ್ಷಕ್ಕೆ ಬೀದಿ ಹೋಗೋವರಿಗೆ ಇದೇ ಆಡಳಿತ ಮಂಡಳಿಯ ಸದಸ್ಯರು NOCಗಳನ್ನು ಕೊಟ್ಟು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸದಸ್ಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ, ಯಾವ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಲ್ಲ. ಈಗ BEML ಸೊಸೈಟಿಯ ಸದಸ್ಯರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸುಮಾರು 10-15 ವರ್ಷಗಳಿಂದ ದುಡ್ಡು ಕಟ್ಕೊಂಡು ಬಂದಿದ್ದಾರೆ. ನೀವು ಸರ್ಕಾರಿ ಗೋಮಾಳವನ್ನ ತಗೊಳ್ಳಿ, ನಾವು ಮಾಡ್ಕೊಡ್ತಿದ್ದೀವಿ ಲೇಔಟ್, ಅಲ್ಲಿ ಕಲ್ಲೇ ಇಲ್ಲದೆ ಇದ್ರು ಕೂಡ ಒಂದು ಸೇಲ್ ಡೀಡ್ ಮಾಡ್ಕೊಟ್ರೆ ಸಾಕು, ಪಾಪ ಅವ್ರು ಏನು ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಕೇಳೋರು ಹೇಳೋರು ಯಾರೂ ಇಲ್ಲ. ನಿಮಗೆ ಜಾಯಿಂಟ್ ರಿಜಿಸ್ಟ್ರಾರು ನಿಮ್ಮ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಂಡು ಆಡಳಿತ ಮಂಡಳಿ, ಆಡಳಿತದ ಎಲ್ಲ ಸದಸ್ಯರನ್ನು ಅವರು ನಡೆಸ್ತಿರೋದೆಲ್ಲ ಕಾನೂನು ಬಾಹಿರ ಅಂತ ಹೇಳಿದ ಮೇಲೆ ಸಹಕಾರ ಸಚಿವರು ಸ್ಟೇ ಕೊಡ್ತಾರೆ. ಸಹಕಾರ ಸಚಿವರು ಸ್ಟೇ ಕೊಡ್ತಾರೆ. ಸಹಕಾರ ಸಚಿವರು ನಿಮಗೆ ಸ್ಟೇ ಕೊಟ್ಟ ಮೇಲೆ ಸರ್ಕಾರವೇ ಹೇಳಿದಾಗಲ್ವಾ, ನೀವೇನು ಬೇಕಾದ್ರೂ ಮಾಡ್ಕೊಂಡೋಗಿ, ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೊಂಡೋಗಿ, ಇಷ್ಟ ಬಂದಷ್ಟಕ್ಕೆ ಮಾಡ್ಕೊಂಡೋಗಿ ಅಂತ ಅದನ್ನು ದುರುಪಯೋಗ ಪಡಿಸ್ಕೊಂಡು ಮತ್ತೊಂದು ಸ್ಟೇಜಲ್ಲೂ ಕೂಡ ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಒಟ್ಟಿನಲ್ಲಿ ದುಡ್ಡು ಬೇಕು. ಅಲ್ಲಿ ಇವತ್ತು ಮಾರುಕಟ್ಟೆ ಬೆಲೆ ಎಲ್ರಿಗೂ ಗೊತ್ತು, ಇಡೀ ಕರ್ನಾಟಕದ ಪ್ರಪಂಚದಲ್ಲಿರೋರು ಎಲ್ರಿಗೂ ಗೊತ್ತು. ಮಾರುಕಟ್ಟೆ ಬೆಲೆ ಬೇರೆ, ಸಬ್ ರಿಜಿಸ್ಟ್ರಾರ್ ಬೆಲೆ ಬೇರೆ. 5,000 ರೂಪಾಯಿಗೆ ಮಾರ್ತಿರುವಂಥ ಜಾಗಗಳನ್ನು 900 ರೂಪಾಯಿ 800 ರೂಪಾಯಿ ಅಂತ ತೋರಿಸ್ಕೊಂಡು ಮಾರ್ತಾ ಇದ್ದಾರೆ. ಮತ್ತು ಇವ್ರದ್ದು ಇನ್ನೊಂದು ಕೆಟ್ಟ ಚಾಳಿ ಏನಂದರೆ, ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸೋದು, ಮಾರನೇ ದಿವಸ GPA ಮಾಡಿಸ್ಕೊಂಡು ಇನ್ನೊಬ್ಬರ ಹೆಸರಿಗೆ ಸೇಲ್ ಮಾಡೋದು. ಯಾರೋ ಆಡಳಿತ ಮಂಡಳಿಯವರೇ ಮಾಡಿಸೋದು, ಆಡಳಿತ ಮಂಡಳಿಯವರೇ ಮಾಡಿಸೋದು. ಅವರ ಪ್ರೆಸಿಡೆಂಟೇ ರಿಜಿಸ್ಟ್ರೇಷನ್ಗೆ ಹೋಗ್ತಾರೆ, ಅವರ ಸೆಕ್ರೆಟರಿನೇ ರಿಜಿಸ್ಟ್ರೇಷನ್ಗೆ ಹೋಗ್ತಾರೆ, ಅವರ ವೈಸ್ ಪ್ರೆಸಿಡೆಂಟೇ ರಿಜಿಸ್ಟ್ರೇಷನ್ಗೆ ಹೋಗ್ತಾರೆ. ಇವರು ಕಾರ್ಮಿಕರು, ಕಾರ್ಮಿಕ ಮಂಡಳಿಯ ಸದಸ್ಯರು, ಕೋರ್ಟಲ್ಲಿ ಅಲಿತಾ ಇರುವಂಥ ವಕೀಲರಿಗಿಂತ ಹೆಚ್ಚು. ವಕೀಲರು ಕೋರ್ಟಿಗೆ ಬರ್ತಾರೆ ಇಲ್ವಾ, ಬೆಳಗ್ಗೆಯಿಂದ ಸಾಯಂಕಾಲದವರು ಪ್ರತಿ ದಿವಸ ಇವರು ಕೋರ್ಟಲ್ಲಿ ಇರ್ತಾರೆ. ಇನ್ನೆಷ್ಟು ಕಾನೂನುಬದ್ಧವಾಗಿ ಇವರು ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಸರಿಗ ನೀವೊಂದು ಮಾತು ಹೇಳಿದ್ರಿ, ಸಹಕಾರ ಸಚಿವರೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಸಿಸ್ಟೆಂಟ್ ರಿಜಿಸ್ಟ್ರಾರು BEML ಆಡಳಿತ ಮಂಡಳಿಯ ವಿರುದ್ಧ ಆರ್ಡರನ್ನು ಮಾಡ್ತಾರೆ. IAS KS ಗ್ರೇಡ್ ಆಫೀಸರ್. ಜಾಯಿಂಟ್ ರಿಜಿಸ್ಟ್ರಾರ್ ಕೂಡ ಅದನ್ನು ಎತ್ತಿಡಿತಾರೆ. ಏನಂತ? ಈ ಒಂದು ಸೊಸೈಟಿಯಲ್ಲಿ ಅಕ್ರಮ ಆಗ್ತಾ ಇದೆ, ಸಾವಿರಾರು ಕೋಟಿ ಹಣ ಲೂಟಿ ಆಗ್ತಾ ಇದೆ ಅಂತ ಹೇಳಿ, ಇದಕ್ಕೆ ನೇರ ಹೊಣೆ ಯಾರು? ಆಡಳಿತ ಮಂಡಳಿ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಜಾಯಿಂಟ್ ರಿಜಿಸ್ಟ್ರಾರ್ ಹೇಳ್ತಾರೆ. ಪಾಪ IAS KS ಕೇಡರ್, ಅವ್ರಿಗೆ ಕಾನೂನು ಜ್ಞಾನವೇ ಇಲ್ಲ. ಪಾಪ ಮಾಡಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ. IAS KS ಅವರೆಲ್ಲ ಏನು? ನಮ್ಮ ದೇಶದ ವಿಪರ್ಯಾಸ ಏನಂದರೆ, IAS KS ಆಗೋದಕ್ಕೆ ಅವರ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಆಯಿತಾ. ಒಬ್ಬ ಸಚಿವರಾಗೋದಕ್ಕೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ. ನೀವು ಒಬ್ಬರು ರಿಪೋರ್ಟರ್ ಆಗೋದಕ್ಕೆ ನಿಮ್ಮ ಮೈಕಾದರೂ ಹಿಡಿಬೇಕು. ರಾಜಕೀಯದಲ್ಲಿ ರಾಜಕಾರಣಿ ಆಗೋದಕ್ಕೆ ಇವೆಲ್ಲ ಏನು ಬೇಕಾಗಿಲ್ಲ. ಇದು ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ. ವಿಪರ್ಯಾಸ ಏನಂದರೆ, ಒಬ್ಬ IAS KS ಅಧಿಕಾರಿ ಮಾಡಿರುವಂಥ ಹಾರ್ಡನ್ನು ಮಾನ್ಯ ಸಹಕಾರ ಸಚಿವರು ಅವರ ಅಧಿಕಾರವನ್ನು ಉಪಯೋಗಿಸಿ, ಅಂದರೆ ಅದು ಅವ್ರಿಗೆ ಕಾನೂನು ದತ್ತವಾಗಿ ಕೊಟ್ಟಿರುವಂಥ ಅಧಿಕಾರನೇ, ಅದೇನು ಪಾಪ ಕಾನೂನು ಬಾಹಿರ ಅಲ್ಲ.
ಆದರೆ ಕಾನೂನುದತ್ತ ಅಧಿಕಾರ. ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಮೆಂಬರ್ಸ್ ಇದ್ದಾರೆ, ಸಾವಿರಾರು ಕೋಟಿ ಹೇಳ್ತಾ ಇದ್ದಾರೆ. 40 ಕೋಟಿ ಸಾಲವನ್ನು ತಗೋತಾರೆ ಇದೇ ಸಂಸ್ಥೆಯವರೆಷ್ಟು. 40 ಕೋಟಿ ಅಪೆಕ್ಸ್ ಬ್ಯಾಂಕಲ್ಲಿ ಎತ್ಕೊಳ್ತಾರೆ. ಯಾವಾಗ ಅಂತ ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರಾ. ಯಾವಾಗ ಜಾಯಿಂಟ್ ರಿಜಿಸ್ಟ್ರಾರ್ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆರ್ಡರ್ ಮಾಡ್ತಾರೆ, ಅದಾದ ಮೇಲೆ ಅಪೆಕ್ಸ್ ಬ್ಯಾಂಕ್ಗೆ ಯಾರು ಚೇರ್ಮನ್ನು, ಯಾರ ಪರಿಮಿತಿಯಲ್ಲಿ ಅಪೆಕ್ಸ್, ನನಗೆ ಗೊತ್ತಿಲ್ಲಪ್ಪ ಸರ್. ಈಗ ಅಪೆಕ್ಸ್ ಬ್ಯಾಂಕ್ ಕೂಡ ಸಹಕಾರ ಇದರಲ್ಲೇ ಬರುತ್ತೆ, ಅದರ ಗೊತ್ತಿಲ್ಲ. ಇದೆಯಾ ಆ ಥರ ಇದೆಯಾ? ಸಹಕಾರ ಇಲಾಖೆಗೆ ಬರುತ್ತಾ ಅಪೆಕ್ಸ್ ಬ್ಯಾಂಕ್? ಮತ್ತೆ ಜಾಯಿಂಟ್ ರಿಜಿಸ್ಟ್ರಾರ್ ಆರ್ಡರ್ ಕೊಟ್ಟಿದ್ದಾರೆ, ಇವರೆಲ್ಲ ಕಳ್ಳರು, ಖದೀಮರು, ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ. ಯಾವ ಆಧಾರದ ಮೇಲೆ ಕೊಟ್ಟರೆ ಹಾಗಾದ್ರೆ? ಅಂದ್ರೆ ಯಾರಿದ್ದಾರೆ ಇದರಿಂದ? ಈಗ IAS KS ನಮ್ಮ ದೇಶದಲ್ಲಿ ಅಧಿಕಾರಿಗಳಿಗೆ, ವಿದ್ಯಾವಂತರಿಗೆ, DC ಗೆ, DYSPಗೆ ಮರ್ಯಾದೆ ಇಲ್ಲ. ಸ್ಟೇಜ್ ಮೇಲೆ ಬೇಕಾದ್ರೆ ಕೈ ಎತ್ತಿ ಬಾರಿಸ್ಬೋದು ನಾವು ಇವತ್ತು, ಅರ್ಥ ಆಯ್ತಾ? ಸ್ಟೇಜ್ ಮೇಲೆ ನಾವು ಕೈ ಎತ್ತಿ ಬಾರಿಸಬಹುದು, ಅದು ನಮ್ಮ ರಾಜ್ಯದ ಪರಿಸ್ಥಿತಿ. ಅವ್ರಿಗೇನು ಗೊತ್ತಿಲ್ಲ ರೀ, ಅವರೆಲ್ಲ ಸುಮ್ಮನೆ ಬಂದಿರೋದು, ಕಾಟಾಚಾರಕ್ಕೆ ಅವರೆಲ್ಲ ಬಂದಿರೋದು ಈ ಹಂತಕ್ಕೆ. IAS KS ಇನ್ಸ್ಪೆಕ್ಟ್ರು, DYSP ಇವ್ರು ಯಾರಿಗೂ ಬೆಲೆ ಇಲ್ಲ ಪಾಪ. ಒಬ್ಬ IAS KS ಅಧಿಕಾರಿ ಒಂದು ಆರ್ಡರ್ನ ಪಾಸ್ ಮಾಡಿದ್ಮೇಲೆ ಸಹಕಾರ ಸಚಿವರ ಕಾರ್ಯಾಲಯದಿಂದ ಆರ್ಡರ್ ಸ್ಟೇ ಆಗುತ್ತೆ. ಸ್ಟೇ ಆಗಿದ ತಕ್ಷಣ ಸುಮಾರು 70 ಸೈಟ್ ಅರ್ಕಾವತಿ ಲೇಔಟಲ್ಲಿ ಬೇರೆ ಬೇರೆಯವರಿಗೆ ಮಾರಾಟ ಆಗತ್ತೆ. ಯಾರು ಹೊಣೆ ಹಾಗಾದ್ರೆ? ಮತ್ತೆ ಅಪೆಕ್ಸ್ ಬ್ಯಾಂಕಲ್ಲಿ 40 ಕೋಟಿ ಹೇಗೆ ರಿಲೀಸ್ ಆಯ್ತು ಇವ್ರ ಮೇಲೆ? ಇಷ್ಟೆಲ್ಲ ಇದೆ. ಈ ಸಂಸ್ಥೆಗೆ ಆದಾಯ ಇಲ್ಲ, ಈ ಸಂಸ್ಥೆಗೆ ಆದಾಯ ಇಲ್ಲ. ಆದಾಯವೇ ಇಲ್ಲದೆ ಇರೋ ಸಂಸ್ಥೆಗೆ ಅಪೆಕ್ಸ್ ಬ್ಯಾಂಕ್ 40 ಕೋಟಿ ಸಾಲವನ್ನು ಹೇಗೆ ಕೊಡ್ತು? ಯಾರ ಅಣತಿಯಂತೆ ಕೊಟ್ಟಿತು? ಹೇಗೆ ಕೊಟ್ಟಿತು? ಯಾವ ಕಾರಣಕ್ಕಾಗಿ ಕೊಟ್ಟಿತು? ಸರ್, ಈಗ ಕೊನೆಯ ಪ್ರಶ್ನೆ. ನೀವು ಇದರ ಬಗ್ಗೆ ಈಗಾಗಲೇ ದೂರುಗಳನ್ನ ಕೂಡ ನೀಡಿದ್ದೀರಾ. ನೀವು ದೂರು ನೀಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ರೆಸ್ಪಾನ್ಸ್? ಏನು ದೂರು ಕೊಟ್ಟು ಪ್ರಯೋಜನವೇ ಇಲ್ಲ ನೋಡಿ. ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ HM ಕುಮಾರ್ ಉಚ್ಚೇಗೌಡ ಅನ್ನೋರ ಹೆಸರಿಗೆ ಲೇಔಟ್ನ ಅಪ್ರೂವಲ್ ಮಾಡಿ ಸ್ಯಾಂಕ್ಷನ್ ಪ್ಲಾನ್ ಕೊಟ್ಟಿದೆ. PDO ಉಸ್ಕೂರು, ಇದು ಸಾಮಾನ್ಯ ಜ್ಞಾನ, ಜನಕ್ಕೆ ಗೊತ್ತಿರೋವಂಥದ್ದು. ನಿಮ್ಮ ಹೆಸರಿಗೆ ಜಾಗ ಇದ್ದು ನಿಮ್ಮ ಹೆಸರಿಗೆ ಲೇಔಟ್ ಪ್ಲಾನ್ ಆದರೆ ಖಾತಾ ನಿಮ್ಮ ಹೆಸರಿಗೆ ಕೊಡಬೇಕು. ಆದರೆ PDO ಉಸ್ಕೂರು ನೇರವಾಗಿ BML ಸೊಸೈಟಿ ಹೆಸರು ಕೊಡ್ತಾನೆ ನೋಡಿ. BML ಸೊಸೈಟಿ ಹೆಸರು ಕೊಡ್ತಾನೆ. ಯಾರು ಇವರು? ಯಾರ ಹೆಸರಿಗೆ? ಇಲ್ಲಿ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಅವ್ರು ಕೊಟ್ಟಿರೋದು ಕುಮಾರ್ ಮತ್ತು ಉಚ್ಚೇಗೌಡ. ಇವ್ರು ಯಾರ ಹೆಸರು ಖಾತಾ ಕೊಡ್ತಾರೆ? ಇವ್ರನ್ನ ಹೋಗ್ಬಿಟ್ಟು PDOನ ಕೇಳಿದ್ರೆ ನಾವು ಯಾರ ಇಂದ ಒತ್ತಡ ಇದೆ ಅಂತ ಹೇಳಕ್ಕಾಗಲ್ಲ ಅಂತ. ನೀವು ಅಯೋಗ್ಯ, ನೀನು ಹಿಂಗೆಲ್ಲ ಹೇಳಬಾರ್ದಪ್ಪ, ನೀನೊಬ್ಬ ಸರ್ಕಾರಿ ಅಧಿಕಾರಿ. ರಾಜಕಾರಣಿಗಳು ಇವತ್ತಿರ್ತಾರೆ ಹೋಗ್ತಾರೆ, ಈ ಖಾತಾ ಮಾಡಿದ್ದೀವಿ ನಾವು, ಈ ಖಾತಾ ಮಾಡಿದ್ದೀವಿ, ಯಾರೂ ಏನು ಮಾಡೋಕ್ಕಾಗಲ್ಲ. ವಿಧಾನಸೌಧದ ಹೆಸರಿಗೆ ಇವತ್ತು ನೀವು ಖಾತಾ ಮಾಡ್ಕೊಂಬಂದ್ರೆ ನಾಳೆ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ಸಬ್ ರಿಜಿಸ್ಟ್ರಾರ್ ವಿರುದ್ಧ ದೂರನ್ನು ಕೊಟ್ಟಿದ್ದೀವಿ. ಪ್ರತಿ ದಿವಸ ಕೇರ್ ಮಾಡಿದ್ರೆ 5 ರಿಂದ 50 ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ರಾಜಾಜಿನಗರ ಸಬ್ ರಿಜಿಸ್ಟ್ರಾರಲ್ಲಿ. ಕೇಳೋರೇ ಇಲ್ಲ, ಇವರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಬಹುಶಃ ಏನು ಅಂದರೆ, ಈಗ ಇವರು ಕೇಸ್ಗಳಲ್ಲಿ ಬಂದು ಪಾರ್ಟಿ ಆಗೋಕ್ಕೆ ಅಂತ ಪ್ರಯತ್ನ ಪಟ್ಟರು. ನ್ಯಾಯಾಲಯದಲ್ಲಿ ನಾವು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಸಬ್ ರಿಜಿಸ್ಟ್ರಾರ್ಗೆ ಇವತ್ತಿನ ದಿವಸ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು, IGR ಆಫೀಸಲ್ಲಿ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು, PDO ಉಸ್ಕೂರಿಗೆ ಲಂಚವನ್ನು ಕೊಟ್ಟು ಖಾತವನ್ನು ಮಾಡಿಸ್ಕೋಬೋದು, ನೆಲಮಂಗಲ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟು ನಿಮ್ಮ ಹೆಸರಿಗೆ ಪ್ಲಾನನ್ನು ಮಾಡ್ಕೋಬೋದು. ನ್ಯಾಯಾಲಯದಲ್ಲಿ ಜಡ್ಜನ್ನಂತೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದೊಂದೇ ಒಂದು ಆಧಾರದ ಮೇಲೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಇದಿಷ್ಟು ವಕೀಲರಾದಂತಹ ಪುರುಷೋತ್ತಮರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಹಕಾರ ಸಂಸ್ಥೆ ಏನಿದೆ BEML, ಲೂಟಿಗಳನ್ನ ಹೊಡೆದು ಕೋಟಿ ಕೋಟಿ ಹಣವನ್ನ ಜೇಬಿಗೆ ತುಂಬಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಇದರೊಂದಿಗೆ ರೈತರಿಗೆ ಆಗಿರ್ಬೋದು, ಅದರ ಸದಸ್ಯರಿಗೆ ಆಗಿರ್ಬೋದು, ಇದರಿಂದಾಗಿ ಸಾವಿರಾರು ಸಮಸ್ಯೆಗಳು ಶುರುವಾಗಿದೆ. ಯಾಕಂತ ಹೇಳಿದ್ರೆ ಲಕ್ಷ ಕೊಟ್ಟು ಒಂದು ಲೇಔಟ್ ಅನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಅದರ ಸದಸ್ಯರುಗಳು ಸಿದ್ಧ ಇರ್ತಾರೆ. ಇದರ ಜೊತೆಗೆ ಒಂದಿಷ್ಟು ಜಮೀನಿನ ವಿಚಾರಗಳಲ್ಲಿ ಇವರ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿರುವಂತಹ ರೈತರಿಗೆ ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಒಂದೆಡೆ ದಿನನಿತ್ಯ ಇವರು ಆ ಕಚೇರಿಗೆ ಹೋಗುವ ಬದಲು ನ್ಯಾಯಾಲಯಕ್ಕೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೂ ಇದರ ಹಿಂದೆ ಕಾಣದ ಕೈಯಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ಪ್ರಶ್ನೆಯಾಗಿ ಉಳಿತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.